ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು 3 ಗಂಟೆಗೆ ಎದ್ದೆ ಇವತ್ತು. ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ನಾನು 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದು ಸ್ನಾನ ಮಾಡಿ, ನೆಲ ಒರೆಸಿ ಸ್ನಾನ ಮಾಡಿ, ನಾನು ರೆಡಿಯಾಗಿ ಪೋಟನೆಲ್ಲ ರೆಡಿ ಮಾಡಿದೆ. ಪೋಟನೆಲ್ಲ ರೆಡಿ ಮಾಡಿ, ಕಳಸನೆಲ್ಲ ರೆಡಿ ಮಾಡ್ಕೊಂಡೆ. ಕಳಸನೆಲ್ಲ ರೆಡಿ ಮಾಡಿ ಅಂದರೆ ಇವತ್ತು ಬೇಗ ಎದ್ದೆ. ಸ್ವಲ್ಪ ಭೀಮ್ನ ಅಮಾವಾಸ್ಯೆ ಆಗಿರೋದ್ರಿಂದ 3 ಗಂಟೆಗೆ ಎದ್ದೆ. ಯಾಕಂದರೆ ಫೋಟೋ ಎಲ್ಲ ಒರೆಸ್ಬೇಕಾಗಿತ್ತು, ಮತ್ತು ಅದೆಲ್ಲ ರೆಡಿ ಮಾಡಬೇಕಾಯ್ತಲ್ಲ, ಅದಕ್ಕೆ ಲೇಟ್ ಆಗ್ತಿತ್ತು. 4 ಗಂಟೆಗೆ ಎದ್ದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದು ಆಯಿತು ಎಲ್ಲ. ಒಂದು ಸ್ವಲ್ಪ ಗೆಜ್ಜಾರ ಹಾಕಬೇಕಾಗಿತ್ತು, ಹಾಕ್ತಾಯಿದ್ದೀನಿ ಗೆಜ್ಜಾರ, ಮತ್ತು ಹೂವು ಎಲ್ಲ ಹಾಕ್ಬೇಕು. ಇನ್ನು ಅಲಂಕಾರದ್ದೈತೆ. ನಾನು ಫೋಟೋ ಒರೆಸಿರೋದು ಎಲ್ಲ, ಫೋಟೋ ಒರೆಸಿದ್ದೆಲ್ಲ ಆಯ್ತಲ್ಲ, ಹಾಗಾಗಿ ಇದೆಲ್ಲ ಮಾಡ್ತಾಯಿದ್ದೀನಿ. ನಾನು ಈ ಒಂದೆರಡು ವಿಷಯ ಹೇಳ್ತೀನಿ. ಈ ಪೂಜೆ ಇದೆಲ್ಲ ಅಂದರೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಇದರ ಬಗ್ಗೆ ನಾನು ಹೇಳ್ತೀನಿ. ನಾನು ಮದುವೆ ಆಗೋ ಹೊಸಬ್ನಲ್ಲಿ ನನಗೆ ಭೀಮ್ನ ಅಮಾವಾಸ್ಯೆ ಇವೆಲ್ಲ ಏನೂ ಗೊತ್ತಿರಲಿಲ್ಲ. ಆಮೇಲೆ ಇನ್ನೂ ಒಂದು, ನನಗೆ ಮದುವೆ ಆದಾಗ ನಮ್ಮ ತಾಯಿ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾ ಇರೋದನ್ನೆಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಮದುವೆ ಇವಾಗಿನ ಕಾಲದಲ್ಲಿ ಮದುವೆ ಆಗ ಫಸ್ಟು ಮತ್ತು ಮದುವೆ ಆದಮೇಲೆ ಅಲ್ಲಿ ಇಲ್ಲಿಗೆ ಪೂಜೆಗಳು ದೇವಸ್ಥಾನಗಳಿಗೆ ಕಳಿಸೋದು ಮತ್ತು ಎಲ್ಲ ಮಾಡ್ತಿರ್ತಾರೆ. ನಾವು ನೋಡ್ತಾ ಇರ್ತೀವಿ ಈಗಿನ ಇದರಲ್ಲಿ. ನಮ್ಗೆ ಅವಾಗ ಮದುವೆ ಆದ ಫಸ್ಟು ನಮ್ಮ ಅಪ್ಪವ್ರದ್ದು ದೇವರು ಶೆಟ್ಟಳ್ಳಿ ಆಂಜನೇಯ ಅಲ್ವಾ, ಅಲ್ಲಿಗೆ ಒಂದು ದಿವಸನೂ ಕರ್ಕೊಂಡೋಗಿ ಪೂಜೆ ಮಾಡಿಸ್ಲಿಲ್ಲ. ನನ್ನ ಮದುವೆ ಸೆಟ್ ಆದಾಗಲೂ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು ಅನ್ನೋದು ಅವ್ರಿಗಿತ್ತೋ ಇರಲಿಲ್ವೋ ಏನೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಅಮ್ಮ ಆಗಲಿ ಯಾರೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಲಿಲ್ಲ. ಆಮೇಲೆ ಮದುವೆ ಆದಮೇಲೂ ಅಷ್ಟೇ, ಗಂಡು ಮನೆ ಕಡೆಯವ್ರೂ ಒಂದು ದೇವ್ರಿಗೆ ಅಂತ ಕಳಿಸ್ಲಿಲ್ಲ. ಏನೇನೂ ಇಲ್ಲ. ಒಂಥರ ಈ ಅಚಡಿ ಪಿಚಡಿ ಇಲ್ದಂಗೆ ಇರ್ತಾರಲ್ಲ, ನೋಡೋ ಥರ ಅತಂತ್ರದ ಜೀವನ ನಂದು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಒಂದು ದೇವಸ್ಥಾನ ಸಹ ನೋಡಿಲ್ಲ. ಆಮೇಲೆ ಒಂದು ಫಂಕ್ಷನ್ಗಳಿಗೂ ಕರ್ಕೊಂಡೋಗಿಲ್ಲ. ಮತ್ತು ಅಲ್ಲಿ ಏನಂದರೆ ಏನೂ ಇಲ್ಲ. ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹೆಣ್ಣು ಗಂಡಿಗೆ ಪೂಜೆ ಮಾಡಿಸೋದು ನೋಡಿರ್ತೀನಿ ನಾನು. ಎಲ್ಲ ಇವಾಗ ನೋಡ್ತಾ ಇರ್ತೀನಿ. ನೋಡಿ, ಭೀಮ್ನ ಅಮಾವಾಸ್ಯೆ ಮಾಡ್ತಾರೆ, ಗಂಡಂದಿರದು ಕಾಲು ಪಾದ ತೊಳೆಯೋದು ಎಲ್ಲ ಮಾಡ್ತಿರ್ತಾರೆ. ನಾನು ನೋಡಿದ್ದೀನಿ. ನಮ್ಮ ಅಕ್ಕನೂ ಮಾಡ್ತೈತೆ ಅವ್ರ ಯಜಮಾನ್ರಿಗೆ. ನಾನು ಯಾವತ್ತೂ ಅವೆಲ್ಲ ನನಗೆ ಯಾರೂ ಹೇಳ್ಕೊಡ್ಲೇ ಇಲ್ಲ. ಯಾಕಂದರೆ ಅವೆಲ್ಲ ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅವ್ರ ಮನೆ ಜನಗಳಿಗೆ ದೇವರು ಅಂದ್ರೇ ಗೊತ್ತಿಲ್ಲ. ಸುಮ್ಮನೆ ಏನೋ ಮನೇಲಿ, ಅವ್ರ ಮನೇಲೂ ಆಂಜನೇಯನ ಮಕ್ಕಳು ಆದ್ರೂ ಅವ್ರಿಗೆ ಏನೋ ಮನೇಲೂ ಶನಿವಾರ ಏನೋ ಶ್ರಾವಣ ಶನಿವಾರದಲ್ಲೇನೋ 4 ವಾರ ಏನೋ ಜಾಗಟೆ ಬೋನಸಿ ಎಲ್ಲ ಐತೆ ಅವ್ರ ಮನೆಯಲ್ಲಿ. ಅದನ್ನ ಇಟ್ಬಿಟ್ಟು ಪೂಜೆ ಮಾಡೋದು, ಮತ್ತು 3 ಮನೆಗೆ ಹೋಗಿ ಗೋವಿಂದ ಅಂದರೆ ಸಿಟಿ ಕುಸ್ಕೊಬರ್ತಾರಲ್ಲ ನೋಡಿ, ಆ ಕೆಲಸ ಅದನ್ನು ಮಾಡೋದು ಅಷ್ಟೇ ಗೊತ್ತಿದ್ದಿದ್ದು ಅವ್ರಿಗೆ. ಅವರು ಅಷ್ಟೇ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹೊಸ್ದಾಗಿ ಮದುವೆ ಆಗಿರೋರು ಅಂತ ಒಂದು ದೇವಸ್ಥಾನಕ್ಕೆ ಕಳಿಸ್ಲಿಲ್ಲ. ಆಮೇಲೆ ಏನಂದರೆ ಏನೂ ಇಲ್ಲ. ನಮಗೆ ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಈ ಭೀಮ್ನ ಅಮಾವಾಸ್ಯೆ ಅಂದ್ರೇನು, ಈ ಅಮಾವಾಸ್ಯೆ ಇವೆಲ್ಲ ನಮಗೆ ಶನಿವಾರ ಅನ್ನೋದು ಒಂದೇ ನಮಗೆ ಗೊತ್ತಿದ್ದಿದ್ದು. ನಿಜವಾಗ್ಲೂ ನಾನು ಇದನ್ನು ವೀಡಿಯೋಗೋಸ್ಕರ, ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮನಸ್ಫೂರ್ತಿ ಹೇಳ್ತಾ ಇರೋದು. ನನಗಾಗಿರೋ ಅನುಭವ ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತೂ ನಮಗೆ ಭೀಮ್ನ ಅಮಾವಾಸ್ಯೆ ಮತ್ತು ಏನೂ ಗೊತ್ತಿಲ್ಲ. ಅವ್ರ ಮನೇಲಿ ಹೆಂಗೆ ಅಂದರೆ, ಯುಗಾದಿ ಹಬ್ಬ ಬಂತು ಅಂದರೆ ಸುಮ್ಮನೆ ಏನೋ ಒಂದು ಜಾಗಟೆ ಬೋನಸ್ ಇಟ್ಬಿಡೋದು, ಒಂದು ಸ್ವಲ್ಪ ಪೂಜೆ ಮಾಡಿಬಿಡೋದು, ಅದ್ರ ಮುಂದೆ ಒಂದಷ್ಟು ಒಬ್ಬಟ್ಟು ಇಟ್ಬಿಟ್ಟು ತಿಂದ್ಬಿಡೋದು ಅಷ್ಟೇ ಅವ್ರಿಗೆ ಗೊತ್ತಿದ್ದಿದ್ದು. ಆಮೇಲೆ ಮಾರನೇ ಹಬ್ಬ ಬಂತು ಅಂದರೆ ಅದೇ ಜಾಗಟೆ ಬೋನಸಿ ಒಂದೆರಡು ಬುಕ್ ಇಡೋದು, ಅದ್ರ ಮುಂದೆ ಸ್ವಲ್ಪ ಈ ಚಿಕನ್ ಮಟನ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಇಟ್ಬಿಡೋದು, ಬಂದವ್ರಿಗೆ ಒಂದು 3 ಊಟಕ್ಕೆ ಇಟ್ಬಿಡೋದು. ಅದು ನಮ್ಮ ಅತ್ತೆ ಇಡ್ತಾಯಿದ್ರು. ಅದ್ರ ಬಗ್ಗೆ ಇನ್ನೊಂದ್ಸಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಬೇಡ, ಈ ಟೈಮಲ್ಲಿ ಬೇಡ, ಅದೆಲ್ಲ ಹೇಳಲ್ಲ. ಆ ಥರ ಮಾಡೋದು. ಏನೋ ಅವರೇ ಅದ್ರ ಮುಂದೆ ಕೂತ್ಕೊಂಡು ಅಲ್ಲೇ ದೇವ್ರ ಫೋಟೋದ ಮುಂದೆಯೇ ಕೂತ್ಕೊಂಡು ಊಟ ಮಾಡಿಬಿಡೋರು. ಅಷ್ಟೇ ನಾನು ನೋಡಿದ್ದಿದ್ದು. ಮತ್ತು ನಾವು ಮದುವೆ ಆಗೋ ಹೊಸಬ್ನಲ್ಲಿ ನಮ್ಮ ತಂದೆ ತಾಯಿ ಮನೆಯಲ್ಲೂ ಅಷ್ಟು ಚೆನ್ನಾಗೆಲ್ಲ ಪೂಜೆ ಎಲ್ಲ ಮಾಡೋದು. ನಮ್ಮಮ್ಮ ಆದರೆ ಯಾಕೋ ಗೊತ್ತಿಲ್ಲ. ನಮ್ಮಮ್ಮನೂ ಅಷ್ಟೇ ನಮಗೆಲ್ಲೋ ದೇವ್ರಿಗೆ ಕಳಿಸೋದು, ದೇವಸ್ಥಾನಕ್ಕೆ ಕಳಿಸೋದು ಅವೆಲ್ಲ ಏನೂ ಮಾಡಲಿಲ್ಲ. ಅದಕ್ಕೋ ಏನೋ ಗೊತ್ತಿಲ್ಲ. ಒಂದು ದೇವಸ್ಥಾನದ ಮುಖನೂ ಸಹ ನಾನು ಮದುವೆ ಆಗೋ ಹೊಸಬ್ನಲ್ಲಿ ನೋಡಲಿಲ್ಲ. ಆಮೇಲೆ ಅವ್ರ ಮನೆಗೆ ಹೋದ್ವಿ. ಅಲ್ಲೂ ಅವರು ಏನು ಮಾಡಿಬಿಟ್ರು ಅಂದರೆ, ಅವ್ರ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಜೀತದ ಆಳು ಥರ ಮಾಡ್ಕೊಬಿಟ್ರು. ಅಷ್ಟು ಬಿಟ್ಟರೆ ಅವ್ರು ದೇವಸ್ಥಾನಕ್ಕೆ ಕಳಿಸ್ಬೇಕು, ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣು ಗಂಡು ದೇವಸ್ಥಾನಕ್ಕೆ ಹೋಗಿ ಬರಲಿ, ಏನಂದರೆ ಏನು ಖುಷಿಯೇ ಇಲ್ಲ ನನಗೆ. ಹೇಳಬೇಕು ಅಂದರೆ
ನನಗೆ ಮದುವೆ ಆಗಿದ್ದು ಏನೋ ಒಂದು ಕನಸು, ಅಷ್ಟು ಬಿಟ್ಟರೆ ನನಗೆ ಹೆಂಗೆ ಮದುವೆ ಏನು ಅಂತಲೂ ಏನೂ ಗೊತ್ತಿಲ್ಲ. ಯಾಕಂದರೆ ಅಂಥ ಖುಷಿ ನಾನು ಮದುವೆ ಆದಾಗ ನಾನು ನೋಡಲೇ ಇಲ್ಲ. ಈ ಥರ ಎಲ್ಲ ಪೂಜೆಗಳೆಲ್ಲ ಏನೂ ಗೊತ್ತಿಲ್ಲ ನಮಗೆ. ಇವಾಗೆಲ್ಲ ಎಷ್ಟು ನಾಜೂಕಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಮದುವೆ ಆದ ಹೊಸ ಹೆಣ್ಣು ಗಂಡು ಎಷ್ಟು ಜನ ದೇವಸ್ಥಾನ, ಇವಾಗ ಶ್ರಾವಣ ಆಷಾಢ ಹೋಯ್ತಾ, ಈಗ ಶ್ರಾವಣ ನೋಡಿ, ಹೊಸ ಹೆಣ್ಣು ಗಂಡುಗಳಂತೂ ಎಷ್ಟು ಜನ ಇರ್ತಾರೋ ಅವರೆಲ್ಲ ದೇವಸ್ಥಾನದ ಹತ್ರ ಇರ್ತಾರೆ. ನಿಜವಾಗ್ಲೂ ಈಗ ಒಂಥರ ಖುಷಿ. ಆವಾಗ ಆವಾಗ ನಿಜವಾಗ್ಲೂ ಅವೆಲ್ಲ ಏನಂದ್ರೆ ಏನೂ ಇಲ್ಲ. ನಮಗೇನೋ ಒಂದು ಹುಟ್ಟಿದ್ದೀವಿ ಹೆಣ್ಮಕ್ಳಾಗಿ, ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋದೊಂದು ಕಾರಣಕ್ಕೆ ಮಾಡ್ತಾರೋ ಅದೇನೋ. ಆವಾಗ ನಮ್ಮಪ್ಪ ನಮ್ಮಮ್ಮನಿಗೆ ಅಂದು ಬರಲಿಲ್ವೋ ಅದೇನೋ, ನನಗೂ ಗೊತ್ತಿಲ್ಲ. ನಮಗೊಂದು ದೇವಸ್ಥಾನದ ಬಾಗಿಲು ಸಹ ತುಳಿಲಿಲ್ಲ. ನಮ್ಮ ತಂದೆ ತಾಯಿ ಒಂದು ನಮ್ಮ ಅಪ್ಪವ್ರ ಮನೆ ದೇವ್ರಿಗೂ ಸಹ ನನ್ನನ್ನು ಕರ್ಕೊಂಡೋಗಿ ಪೂಜೆ ಮಾಡಿಸ್ಲಿಲ್ಲ ಅವಾಗ. ಏನಂದ್ರೆ ಏನೂ ಇಲ್ಲ, ಏನೋ ಒಂದು ಬೇಕಾಬಿಟ್ಟಿಗೆ ಮದುವೆ ಮಾಡಿದ್ರು. ಅದೇನೋ ನಿಜವಾಗ್ಲೂ ಆಗಿನ ಒಂದು 20-25 ವರ್ಷದ ಮುಂಚೆ ಮದುವೆ ಆಗಿರೋ ಹೆಣ್ಮಕ್ಳುಗಳಿಗೆ ಗ್ಯಾರಂಟಿ ಅನುಭವ ಇರುತ್ತೆ. ಒಬ್ಬೊಬ್ಬರು ದೇವಸ್ಥಾನಕ್ಕೆ ಕಳಿಸಿರಲ್ಲ. ಆಮೇಲೆ ಏನೋ ಒಂಥರ ಏನಂದರೆ ಹೆಣ್ಮಕ್ಳನ್ನ ಫಸ್ಟ್ ಆಚೆ ಕಳಿಸ್ಬಿಡ್ಬೇಕು. ಅವ್ರು ಹೆಂಗನ ಬದುಕಂಡು ಅವ್ರ ಮನೆಗೆ ಹೋಗಿ ಅವ್ರು ಹೆಂಗನ ಕಷ್ಟಪಡಲಿ, ಅವ್ರು ಏನನ ಆಗೋಗ್ಬಿಡ್ಲಿ, ಒಟ್ಟಿನಲ್ಲೇನು ಮದುವೆ ಮಾಡಿ ಆಚೆ ಕಳಿಸ್ಬೇಕು ಅನ್ನೋದು ಅಷ್ಟೇ ಮೈಂಡಲ್ಲಿರುತ್ತೆ. ಇಲ್ಲಿದ್ದರೆ ಇನ್ನು ಏನಾಗ್ಬಿಡುತ್ತೋ ಏನೋ ಅನ್ನೋದೊಂದು ಭಯ ಏನೋ ಒಂದು ತಲೆಯಲ್ಲಿ ಇಟ್ಕೊಂಬಿಟ್ಟಿರೋರು ಅವಾಗೆಲ್ಲ. ಮದುವೆ ಮಾಡಿ ಆಚೆ ಅವ್ರ ಏಜು ಗೀಜು ಅವ್ರದ್ದೇನೂ ನೋಡ್ತಿರ್ಲಿಲ್ಲ. ಹೆಣ್ಮಕ್ಳ ಆಸೆ ಆಕಾಂಕ್ಷೆ, ಹೆಣ್ಮಕ್ಳು ಕನಸುಗಳ್ನೇ ನುಚ್ಚು ನೂರು ಮಾಡಿಬಿಟ್ಟು ಅವ್ರನ್ನ ಆಚೆ ಕಳಿಸ್ಬಿಡ್ಬೇಕು ಅಷ್ಟೇ ಅವ್ರು ಅಂದ್ಕೊಂಡಿದ್ದಿದ್ದು. ನಮ್ಮ ತಂದೆ ತಾಯಿ ನಮ್ಮ ಜೀವನದಲ್ಲಿ ಒಂದು ಓದೋದು ಬರೆಯೋದು ಕಷ್ಟಪಡೋದನ್ನು ಕಲಿಸವ್ರೆ ಬಿಟ್ಟರೆ ಒಂದು ವಿದ್ಯೆ ಕೊಡಲಿಲ್ಲ, ಮತ್ತು ಒಳ್ಳೆಯ ಒಂದು ಜೀವನನೂ ಕೊಡಲಿಲ್ಲ. ಆಮೇಲೆ ಅವರು ಬಡತನನೇ ಹೇಳ್ಕೊಟ್ಕೊಂಡು ಬಂದುಬಿಟ್ರೆ ಹೊರ್ತು ಯಾವತ್ತೂ ಈ ಥರ ಇರ್ರಿ, ಈ ಥರ ಬದುಕ್ರಿ, ಒಂದು ವಿದ್ಯೆನೂ ಸಹ ನಮಗೆ ಕೊಡಲಿಲ್ಲ. ಒಂದು ಓದೋಕ್ಕೂ ನಮ್ಮನ್ನು ಒಂದು ಓದಿಸ್ಲಿಲ್ಲ, ಬರೆಸ್ಲಿಲ್ಲ. ಏನಂದ್ರೆ ಏನೂ ಮಾಡೋಕ್ಕೆ ಬಿಡಲಿಲ್ಲ. ಒಂದು ಸ್ವತಂತ್ರನೇ ಕೊಡಲಿಲ್ಲ. ಒಂಥರ ಪಂಜರದಾಗಿರೋ ಗಿಳಿಗಳ ಥರ ನಮ್ಮನ್ನು ಸಾಕಿ, ಇವತ್ತು ನಾವು ಮದುವೆ ಆದಮೇಲೂ ಸಹ ಪಂಜರದ ಗಿಳಿಗೆ ನಮ್ಮನ್ನು ತಳ್ಳಿಬಿಟ್ರು. ಅಲ್ಲೂ ಅಷ್ಟೇ ಸ್ವತಂತ್ರ ಇಲ್ಲ. ಒಂದು ಪೂಜೆ ಮಾಡಬೇಕು ಏನೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಪೂಜೆ ವಿಷಯನೇ ಗೊತ್ತಿಲ್ಲ ನನಗೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಬರೀ ದನ ಮೇಯ್ಸೋದು, ಅವ್ರ ಮನೇಲಿ ರೇಷ್ಮೆ ಹುಳ ಇಟ್ಟಿದ್ರು ಅದಕ್ಕೆ ಸೊಪ್ಪು ತರೋದು, ಸೊಪ್ಪು ಹಚ್ಚೋದು, ರೇಷ್ಮೆ ಹುಳ ತಟ್ಟೆ ಬದಲಾಯಿಸೋದು, ರೇಷ್ಮೆ ಹುಳ ಮೇಯ್ಸೋದು, ದನ ಮೇಯ್ಸೋದು, ಅವ್ರ ಮನೆಯಲ್ಲೇ ಹೊಡೆದ್ರೆ ಹೊಡೆಸ್ಕೊಳ್ಳೋದು, ಬೈದರೆ ಬೈಸ್ಕೊಳ್ಳೋದು ಅಷ್ಟೇ. ಇನ್ನು ಇಲ್ಲಿ ಏನಕ್ಕೆ ಬೈತಾವ್ರೆ, ನನ್ನನ್ನು ಏನಕ್ಕೆ ಹೊಡಿತಾವ್ರೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವ್ರೇನು ಕೊಡಿದ್ರು ನನ್ನನ್ನು ಅಂತ ಆಮೇಲೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಅವ್ರು ಏನು ಕೊಡೋದು. ಸುಮ್ಮನೆ ದನ ಒದೆ ತಿಂದಂಗೆ ತಿಂದುಬಿಡ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನನಗಿನ್ನೇನೂ ಹೇಳಲಿಲ್ಲ. ಆಮೇಲೆ ಅವರು ಒಂದು ಖುಷಿಯಿಂದ ಯಾವತ್ತೂ ಖುಷಿನೇ ಇಲ್ಲ. ಈ ಥರ ಎಲ್ಲ ನಮಗೇನೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಸಿಟಿಗೆ ಬಂದು ಸೇರ್ಕೊಂಡ್ಮೇಲೆ ಯೂಟ್ಯೂಬ್ಗಳಲ್ಲಿ ನೋಡೋದು, ಆಮೇಲೆ ಅವ್ರವ್ರ ಮನೆ ಪೂಜೆಗೆ ಹೋಗೋದ್ರೆ ಅಲ್ಲಿ ನೋಡೋದು, ಅಲ್ಲೆಲ್ಲ ನೋಡಿ ಆಮೇಲೆ ನಾನು ಪೂಜೆಗಳ್ನ ಮಾಡೋದು ಕಲ್ತ್ಕೊಂಡಿದ್ದು. ಆಮೇಲೆ ನಮ್ಮ ಅಕ್ಕ ಒಂದು ಸ್ವಲ್ಪ ಹೇಳ್ಕೊಟ್ರು. ನಮ್ಮ ಅಕ್ಕ ಹೆಂಗೆ ಹೇಳುತ್ತೋ ಹಂಗೆ ಮಾಡಿ ಇವಾಗ ನಾನೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡೋದು, ಮತ್ತು ಇದೇ ಥರ ಪೂಜೆ ಮಾಡಬೇಕು ಅಂತ ನಾನು ಯೂಟ್ಯೂಬ್ಗಳಲ್ಲಿ ಸ್ವಲ್ಪ ನೋಡಿದ್ದೀನಿ. ಯೂಟ್ಯೂಬ್ಗಳಲ್ಲೆಲ್ಲ ನೋಡೋಕೆ ನಿಂತ ಮೇಲೆ ನಾನು ಪೂಜೆ ಯಾವ ಥರ ಮಾಡೋದು ಏನು ಅಂತ ಕಲ್ತ್ಕೊಂಡಿದ್ದು. ಅಷ್ಟು ಬಿಟ್ಟರೆ ನಿಜವಾಗ್ಲೂ ನನಗೆ ಅಲ್ಲಿ ಅವ್ರ ಮನೆಗಿರೋವರೆಗೂ ನಮ್ಗೆ ಏನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ಮನೆಯಲ್ಲಿ ಈ ಥರ ಎಲ್ಲ ನೇಮವಾಗಿ ಪೂಜೆ ಮಾಡ್ತಾಯಿರಲಿಲ್ಲ. ಆಮೇಲೆ ಅವ್ರಿಗೆ ಪೂಜೆ ಇನ್ನೂ ಒಂದು ನಮ್ಮ ಅತ್ತೆಗೆ ಪೂಜೆ ಮಾಡಬೇಕು, ಏನೋ ಒಂದು ಪೂಜೆ ಮಾಡಬೇಕು ಮಾಡೋರು. ಅಷ್ಟು ಬಿಟ್ಟರೆ ಅಂದರೆ ನಮ್ಮ ಮಾವ ಪೂಜೆ ಮಾಡ್ತಾಯಿದ್ದಿದ್ದು, ನಮ್ಮ ಅತ್ತೆ ಏನು ಪೂಜೆ ಮಾಡ್ತಾಯಿರಲಿಲ್ಲ. ಸ್ವಲ್ಪ ದಪ್ಪ ಅವರು. ಹಾಗಾಗಿ ಅವ್ರಿಗೆ ಸ್ವಲ್ಪ ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರು ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಪೂಜೆ ಮಾಡ್ತಿರಲಿಲ್ಲ. ನಮ್ಮ ಮಾವ ಮಾಡೋರು. ಮಾಡಿಬಿಟ್ಟು ಅವರೇ ಎಲ್ಲ ಹೋಗಿ ಎಲ್ಲ ಇದು ಅಂದರೆ ಉರ್ಸು ಎಲ್ಲ ಮಾಡ್ಕೊಂಬರೋರು. ಹಾಗಾಗಿ ಅವರೇ ಪೂಜೆ ಮಾಡ್ತಾಯಿದ್ದಿದ್ದು. ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಅವ್ರ ಮನೆಯಲ್ಲಿ ನಮಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಪೂಜೆ ಅವ್ರ ಮನೆಯಲ್ಲೆಲ್ಲ ಮಾಡ್ತಿರಲಿಲ್ಲ. ಅವ್ರ ಮನೇಲಿ ಏನು ಅಂದರೆ ನಿಜವಾಗ್ಲೂ ಇವಾಗ ನೋಡಿ, ಇವಾಗೆಲ್ಲ ಎಷ್ಟು ಒಂದು ಹೆಣ್ಣು ಗಂಡು ಅಂದರೆ ಒಂದು 2 ತಿಂಗಳು 3 ತಿಂಗಳು ಎಷ್ಟು ಎಲ್ಲ ಹೆಂಗಿರ್ತಾರೆ ಅಲ್ವ. ನಮಗೂ ಅವಾಗ ಏನೂ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿ ನಮ್ಮ ವಿಷಯದಲ್ಲಿ ತುಂಬ ಅಂದರೆ ತುಂಬ ದುಡುಕ್ಬಿಟ್ಟವ್ರೆ. ಅವ್ರಿಗೆ
ನಿಜವಾಗ್ಲೂ ಒಂದೊಂದ್ಸಲ ಇವಾಗ ಅನ್ಸುತ್ತೆ ನಮ್ಗೆ ಈಗಿನ ಕಾಲದ ಹೆಣ್ಮಕ್ಳು ನೋಡಿದ್ರೆ ನಾವು ಏನಕ್ಕೂ ಇಲ್ಲ ಅವ್ರ ಮುಂದೆ. ಆದರೆ ಕಷ್ಟಪಡೋದು ಮಾತ್ರ ಚೆನ್ನಾಗಿ ಕಲ್ಸವ್ರೆ. ಕಷ್ಟಪಡ್ತೀವಿ, ಕಷ್ಟಪಟ್ಟು ದುಡ್ಕೊಂಡು ತಿಂತೀವಿ, ಅದೊಂದು ಚೆನ್ನಾಗಿ ಕಲ್ಸವ್ರೆ ಅಷ್ಟೇ, ಇನ್ನೇನು ಕಲಿಸ್ಲಿಲ್ಲ ನಮಗೆ. ಇಲ್ಲಿ ಒಂಥರ ಮಾಡೋದ್ರೆ ಅಲ್ಲಿ ಒಂಥರ ಹಿಂಸೆಗಳು, ಅಲ್ಲಿ ಈ ಥರದ್ದು ಯಾವಾಗಲೂ ಎದ್ದೇಳೋದು, ಏನೋ ಒಂದು ಮಾಡೋದು. ಆಮೇಲೆ ಅವ್ರ ಮನೆಯಲ್ಲೂ ದೇವಸ್ಥಾನಕ್ಕೆ ಕಳಿಸ್ಲಿಲ್ಲ. ಆಮೇಲೆ ಗಂಡ ಹೆಂಡ್ತಿ ಖುಷಿಯಾಗಿರೋಕ್ಕೆ ಬಿಡಲಿಲ್ಲ. ಅತ್ತೆ ಮಾವ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ, ಗಂಡ ಹೆಂಡ್ತಿ ಖುಷಿಯಾಗಿರೋಕ್ಕೆ ಬಿಡಲಿಲ್ಲ. ಖುಷಿಯಾಗಿರೋಕ್ಕೆ ಗಂಡನೂ ಏನಂತ ಖುಷಿಯಾಗಿರ್ಸ್ಕೊಳ್ಳೋ ಅಂಥ ಮನುಷ್ಯನೂ ಅಲ್ಲ. ಅವ್ರಿಗೇನೋ ಒಂದು ಮದುವೆ ಆಗಬೇಕಾಗಿತ್ತು, ಆಯಿತು. ಒಂದು ಹೆಂಡ್ತಿ ಬೇಕಾಗಿತ್ತು, ಮದುವೆ ಬೇಕಾಗಿತ್ತು, ಆಮೇಲೆ ಒಂದು ಹೆಂಡ್ತಿ ಬೇಕಾಗಿತ್ತು. ಸುಮಾರು ವರ್ಷ ಏಜ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಅವ್ರಿಗೆ ಹೆಂಡ್ತಿ ಬೇಕಾಗಿತ್ತು. ಎಲ್ಲೋದ್ರೂ ಹೆಣ್ಣು ಕೊಡ್ತಿರ್ಲಿಲ್ಲ. ಆಮೇಲೆ ಎಲ್ಲ ಒಂಥರ ನೋಡೋಕ್ಕೂ ಏನಂತ ಅಂದವಾಗಿರಲಿಲ್ವಲ್ಲ, ಯಾರೂ ಹೆಣ್ಣು ಕೊಡ್ತಿರ್ಲಿಲ್ಲ. ಎಲ್ಲ ಒಂದು ಮದುವೆ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಆ ಮದುವೆ ಆದರು. ಅಷ್ಟು ಬಿಟ್ಟರೆ ಅವರೇನು ಹೆಂಡ್ತಿನ ಬಾಳಿಸ್ಬೇಕು, ಹೆಂಡ್ತಿ ಜೊತೆ ಚೆನ್ನಾಗಿರಬೇಕು, ಹೆಂಡ್ತಿ ಜೊತೆ ನಗ್ನಗ್ತಾ ಇರಬೇಕು, ಹೆಂಡ್ತಿನ ಚೆನ್ನಾಗಿ ಸಾಕಬೇಕು, ಅವ್ಳಿಗೊಂದು ಗೌರವ ಕೊಡಬೇಕು ಅನ್ನೋ ವಿಷಯಕ್ಕೆ ಅವ್ರೇನು ಮದುವೆ ಆಗಿರಲಿಲ್ಲ. ಬಟ್ ಏನೋ ಒಂದು ಮದುವೆ ಆಗಬೇಕು ಅಂತ ಆಗಿದ್ರು ಅಷ್ಟೇ. ಅಂತ ಹೇಳ್ಕೊಳ್ಳೋಂಥ ಮನುಷ್ಯ ಏನಲ್ಲ. ನಾನು ಹೆಚ್ಚಿಗೆ ಹೇಳಲ್ಲ, ಹೇಳ್ಕೊಳಕ್ಕೆ ನನಗಿಷ್ಟನೂ ಪಡಲ್ಲ. ಅದಕ್ಕೋಸ್ಕರ ಅಂಥ ಮನುಷ್ಯ ಏನಲ್ಲ. ಅವ್ರಿಗೆ ಬರೀ ಚಾಡಿ ಮಾತುಗಳು ಕೇಳೋದು ಅಷ್ಟೇ. ಈ ಥರ ಪೂಜೆ ಎಲ್ಲ ಅಂದರೆ ಅಲರ್ಜಿ ಆಗೋದು. ಆಮೇಲೆ ಯಲ್ಲಾಪುರದಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೆ ಯಾವಾಗ್ಲೂ. ಅಲ್ಲೂ ಅಷ್ಟೇ, ಯಾವಾಗಲೂ ಕಿರಿಕ್ ಮಾಡೋದು, ಪೂಜೆ ಮಾಡೋ ಟೈಮಿಗೆಲ್ಲ ಕಿರಿಕ್ ಮಾಡೋದು. ಆಮೇಲೆ ನಾನು ಪೂಜೆ ಮಾಡ್ತಾಯಿರೋದು ಕಾಲು ನೀಚ್ಕೊಂಡು ಮಲಿಕೊಳ್ಳೋದು ನಡುಮನೆಯಲ್ಲಿ. ನಮ್ಮ ದೇವ್ರ ಮನೆ ಇರಲಿಲ್ಲ ಅಲ್ಲೂ ಸಪ್ರೇಟ್ ಇತ್ತು. ಅಲ್ಲೂ ಅಷ್ಟೇ ಕಾಲು ನೀಚ್ಕೊಂಡು ಮಲಿಕೊಳ್ಳೋದು ಪೂಜೆ ಮಾಡಬೇಕಾದ್ರೆ. ಆಮೇಲೆ ಕೆಟ್ಟದಾಗಿ ಹೊಲ್ಸು ಮಾತುಗಳ್ನ ಬೈಯೋದು ನಾನು ಪೂಜೆ ಮಾಡಿದಾಗ. ಆಮೇಲೆ ನಾನು ವರಮಹಾಲಕ್ಷ್ಮಿ ಕುಂಡ್ರಿಸಿದ್ದೀನಿ ನಡುಮನೆಯಲ್ಲಿ. ಏನಾದರೂ ಸುಮ್ಮನೆ ತಮಾಷೆಗೆ ಏನಾದರೂ ಅಂದರೆ ಅದಕ್ಕೆ ಕೆಟ್ಟ ಮಾತಾಡೋದು. ಆಮೇಲೆ ನಾನಿಷ್ಟೇ ಈ ಫೋಟೋಗಳ್ನೆಲ್ಲ ಇಟ್ಟು ಪೂಜೆ ಮಾಡ್ತೀನಲ್ಲ, ಈ ಫೋಟೋನೆಲ್ಲ ಇಟ್ಟು ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ, ಆವಾಗ ನಮ್ಮ ಮನೆಯಲ್ಲಿ ಮಂತ್ರಾಲಯದ್ದು ರಾಯರ ಫೋಟೋ ಇರಲಿಲ್ಲ. ಬರೀ ಆಂಜನೇಯದ್ದು ಮತ್ತು ಚಾಮುಂಡೇಶ್ವರಿದ್ದು ಫೋಟೋ ಇದ್ವು. ಅವು ಅಪ್ಪಣ್ಣನ ಫೋಟೋ ಇಟ್ಟೆ. ಅಲ್ಲಿ ಬರೀ ಆಂಜನೇಯನ ಫೋಟೋಕ್ಕಷ್ಟೇ ನಮಸ್ಕಾರ ಹಾಕ್ಕೊಂಡು ಹೊರಟೋಗ್ಬಿಡೋರು. ಅದು ಬಿಟ್ಟರೆ ಒಂದು ದೇವ್ರಿಗೆ ಒಂದು ಕಡ್ಡಿ ಹಚ್ಚಿ, ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಏನು ಮಾಡೋದು ಏನು ಬಿಡೋದು ಅಂತ ಏನು ಕೇಳ್ತೀವಿ. ಯಾಕಂದರೆ ಅವ್ರ ಅಮ್ಮ ಅವೆಲ್ಲ ಸಂಸ್ಕಾರ ಕಲಿಸಿರ್ಲಿಲ್ಲ ಅವ್ರಿಗೆ. ಪೂಜೆ ಮಾಡೋದು ಅವೆಲ್ಲ ಏನು ಸಂಸ್ಕಾರ ಗೊತ್ತೇ ಇಲ್ಲ ಅವ್ರಿಗೆ. ಆ ಸಂಸ್ಕಾರ ಇಲ್ದವ್ರ ಮನೇಲಿ ಬೆಳೆದ್ರೆ ಅವರೇನೋ ಒಂದು ಶ್ರಾವಣ ಶನಿವಾರ ಬಂದರೆ ಮಾಡೋದು, ಸುಮ್ಮನಾಗೋದು. ಮಕ್ಕಳಿಗೆಲ್ಲ ಕಲಿಸಿಲ್ಲ ಅದನ್ನು. ಆ ಸಂಸ್ಕಾರ ಇಲ್ದವ್ರ ಮನೇಲಿ ಬಂದರೆ ಹೆಂಗಿರ್ತಾರೆ ಅವರು? ಅವ್ರಿಗೆ ಪೂಜೆ ಅಂದ್ರೇನು, ದೇವ್ರಂದ್ರೇನು ಏನೂ ಗೊತ್ತೇ ಇಲ್ಲ. ನಾನೇನಾದರೂ ಮನೆಯಲ್ಲೆಲ್ಲ ಅಚ್ಚುಕಟ್ಟಾಗೆಲ್ಲ ಪೂಜೆ ಮಾಡಿದ್ರೆ ಹೊಲ್ಸಾಗಿ ಮಾತುಗಳಾಡೋದು. ನಮ್ಗೆ ಅವಾಗ ಬೇಜಾರಾಗೋದು. ಯಪ್ಪ, ನಾವು ಏನಕ್ಕೆ ಮನೇಲಿ ಪೂಜೆ ಮಾಡ್ತೀವಿ ಅಲ್ವಾ? ನೆಮ್ಮದಿಯಾಗಿರಬೇಕು, ಮನೆ ಖುಷಿಯಾಗಿರಬೇಕು ಅಂತ. ಈಗ ನೋಡಿ, ಈಗ ನಾನು ಇಲ್ಲಿ ಪೂಜೆ ಮಾಡ್ತೀನಿ, ನಮ್ಮ ಮನೇಲಿ ಒಂದು ಕೆಟ್ಟ ಪದ ಬಳಸೋರಿಲ್ಲ, ಒಂದು ಹೊಲ್ಸು ಮಾತಾಡೋರಿಲ್ಲ. ನಮ್ಗೆ ಹಂಗೆ ದೇವ್ರು ಕಾಪಾಡ್ಕೊಂಡು ಹೋಗ್ತಾವ್ರೆ. ಆದರೆ ಅವ್ರಿಗೆ ಸಂಸ್ಕಾರ ಇಲ್ಲದಂಥ ಜನಗಳ್ಗೆ ನಾವು ಏನು ಹೇಳಿದ್ರೇನು ಏನು ಬರುತ್ತೆ ಅಲ್ವಾ? ನಮಗೆ ಅಲ್ಲಿ ನನಗೇನಾಗಿತ್ತು ಅಂದರೆ, ಬಚ್ಚಲ ಮನೆಗೆ ದೇವ್ರ ರೂಮು ಅಟ್ಯಾಚ್ ಆಗಿಬಿಟ್ಟಿತ್ತು. ಅಂದರೆ ದೇವ್ರ ಫೋಟೋ ಇಡೋದು ಬಚ್ಚಲ ಮನೆ ಗೋಡೆಗೆ ಇದಾಗ್ಬಿಟ್ಟಿತ್ತು. ಹಂಗಾಗಿ ಬಚ್ಚಲ ಮನೆ ಕಡೆಯಿಂದ, ವಾಶ್ರೂಮ್ ಕಡೆಯಿಂದ ಬಂದರೆ ದೇವ್ರ ಫೋಟೋ ಕಾಣಿಸೋದು. ಹಂಗಾಗಿ ಎರಡು ಒಂದು ಸ್ವಲ್ಪ ಅಟ್ಯಾಚ್ ಆಗಿಬಿಟ್ಟಿದ್ವು. ಅದೊಂದು ತೊಂದರೆ ಆಗಿತ್ತು ನನಗೆ. ಆಮೇಲೆ ಅಲ್ಲಿ ಇರೋದು ಪರಿಸ್ಥಿತಿನೂ ಹಂಗೆ ಇದ್ದಿದ್ದು. ಆಮೇಲೆ ಮನೆಯಲ್ಲೂ ಅಷ್ಟೇ ಕೆಟ್ಟದಾಗಿ ನಾನು ಏನೇ ಪೂಜೆ ಮಾಡಿದ್ರು ಕೆಟ್ಟದಾಗಿ ಮಾಡೋದು, ಕೆಟ್ಟದಾಗಿ ಮಾತಾಡೋದು. ಆಮೇಲೆ ಕಾಲು ನೀಚ್ಕೊಂಡು ಮಲಿಕೊಳ್ಳೋದು, ಮನೆಗೆ ಹೊಲ್ಸು ಮಾತೆಲ್ಲ ಆಡೋರು. ಅದೊಂದು ನನಗೆ ಅದೊಂದು ಬೇಜಾರಾಗೋದು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಆದರೆ ಲಾಸ್ಟಿಗೆ ಆ ದೇವರು ನಾನು ಮಾಡೋ ಪೂಜೆನೋ ಇಲ್ಲ ದೇವ್ರನ್ನ, ಆ ತಾಯಿ ಚಾಮುಂಡೇಶ್ವರಿನ ನಂಬಿದ್ನಲ್ಲ, ಹಂಗಾಗಿ ಆ ತಾಯಿನೇ ಇದು ನನಗೆ ಸಪ್ರೇಟು ಕೊಟ್ಬಿಟ್ಲು ಏನೋ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ನನ್ನ ಮಗ ಇದ್ದೀವಿ ಇವಾಗ, ನಮಗಷ್ಟೇ ಸಾಕು. ಯಾರಿದು ಬೇಡಪ್ಪ. ನಮ್ಮ ಪೂಜೆಗೆಲ್ಲ ಅಡ್ಡಿ ಮಾಡೋದು, ಮನೆ ಪೂಜೆ ಮಾಡಬೇಕಾದ್ರೆಲ್ಲ ಒಂಥರ ಆ ಥರ ಎಲ್ಲ ಮಾತಾಡೋರು ಯಾರೂ ಇಲ್ಲ ಇವಾಗ. ಸದ್ಯ ಅದೊಂದು ನೆಮ್ಮದಿ. ಹಂಗೆ ದೂರ ಮಾಡಿಬಿಡ್ಲಿ ಅಂದ್ಕೊತೀನಿ ನಾನು ಎಷ್ಟೋ ಸಲ. ಅಂಥ ವ್ಯಕ್ತಿಗಳ ಹತ್ರ ನಾವೇನೇ ಮಾಡಿದ್ರೂ ಆ ವ್ಯಕ್ತಿಗಳು ಅವ್ರ ಬುದ್ಧಿಗಳೇ ಅಷ್ಟು. ಅದು ಹೇಳಬಾರ್ದು, ಅಷ್ಟು ಒಂದು ಕೆಟ್ಟ ಪದ. ಆಮೇಲೆ ನಾನು ಬಾಗಿಲಲ್ಲಿ ನನಗೆ ಯಾರೋ ಸ್ಲಿಪ್ಪರೆಲ್ಲ ಎದುರಿಗೆ ಬಿಡೋಂಗಿಲ್ಲ. ನನಗೆ ಆ ಥರ ಒಂದು ಶಿಸ್ತಿತ್ತು ನನ್ನ ಹತ್ರ. ಒಂದು ಬಾಗಿಲಲ್ಲಿ ಸ್ಲಿಪ್ಪರ್ ಬಿಡೋದು ಅವೆಲ್ಲ ಮಾಡೋರು. ಅವೆಲ್ಲ ಮಾಡೋದು, ರಂಗೋಲಿ ಮೇಲೆ ಹೆಂಗಂದ್ರೆ ಹಂಗೆ ಮಾತಾಡೋದು. ಆಮೇಲೆ ಕಾಲಲ್ಲಿ ಏನಾದರೂ ಗಾಯಗಳೆಲ್ಲ ಆಗಿಬಿಡೋದು ಅವ್ರ ಮೈ ತುಂಬ. ನಾನು ಹೇಳ್ಬಾರ್ದು, ಗಾಯನೆಲ್ಲ ಆಗಿಬಿಡೋದು. ಆ ಗಾಯನೆಲ್ಲ ತಂದುಬಿಟ್ಟು ಹೊಸ್ಲಿಗೆಲ್ಲ ಹಚ್ಬಿಡೋರು.
ಉದಸ್ಲಿ ಇರುತ್ತಲ್ಲ ಬಾಗಿಲಲ್ಲಿ ಉದಸ್ಲಿಗೆಲ್ಲ ಹಚ್ಬಿಡೋರು. ಕಾಲಲ್ಲಿ ಏನಾದರೂ ಬ್ಲಡ್ ಎಲ್ಲ ಬರ್ತಿದ್ರೆ ಉದಸ್ಲಿಗೆಲ್ಲ ಹಚ್ಚೋದು ಈ ಥರ ಎಲ್ಲ ಮಾಡವ್ರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಹಿಂಸೆ ಅನ್ಸೋದು ನನಗೆ. ಆ ಪೂಜೆ ಎಲ್ಲ ಮಾಡಿ ನಾನು ಹೊಸ್ಲೆಲ್ಲ ತೊಳೆದು ಹೂವು ಇಟ್ಟು ಪೂಜೆ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಪೂಜೆ ನೋಡಿ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತೀಯ ಅನ್ನೋರು. ಇವರು ಬಂದಿದ್ದೇನೆ ಹೊಸ್ಲಿಗೆ ಬ್ಲಡ್ ಎಲ್ಲ ಸೋರ್ಬಿಡೋರು. ಅದೆಲ್ಲ ಎಷ್ಟು ಒಂದು ಕೆಟ್ಟದಾಗಿ ಕಾಣಿಸೋದು ಅಂದರೆ ನಿಜವಲ್ಲ ದೇವರಿದ್ದರೆ ನನಗಂತೂ ನಿಜವಾಗ್ಲೂ ಅಂಥ ನರಕದಲ್ಲಿ ನಾನು ವಾಸ ಮಾಡಿರೋದು ಯಪ್ಪ. ಅದಕ್ಕೆ ಈಗ ನೆಮ್ಮದಿಯಲ್ಲಿ ಪೂಜೆ ಮಾಡ್ತೀನಿ. ಈಗ ನಮ್ಮ ಮನೇಲಿ ಆ ಥರದ್ದೇನೂ ಇಲ್ಲ. ನಂಗೆ ಅದೇ ಸಾಕು. ಆ ಥರದ್ದೆಲ್ಲ ನೋಡ್ಕೊಂಡು ಬಂದಿದ್ದೀವಿ ನಾವು. ಹಂಗಾಗಿ ಅವ್ರಿಗೆ ಮದುವೆ ಹೆಂಡ್ತಿದಿರು ಅಂದ್ರೇ ಗೊತ್ತಿಲ್ಲ. ಕೆಲವು ಜನಗಳ್ಗಂತೂ ಗಂಡಸರಿಗೆ, ನಾನು ಎಲ್ಲರಿಗೂ ಹೇಳಲ್ಲ, ಹೆಂಡ್ತಿದ್ರ ಬೆಲೆನೇ ಗೊತ್ತಿರಲ್ಲ. ಕೆಲವು ಜನ ಗಂಡಸರಿಗೆ ಹೆಂಡ್ತಿದಿರು ಅಂದರೆ ಏನಂತಲೇ ಗೊತ್ತಿರಲ್ಲ. ಈ ಟೈಮಲ್ಲಿ ನಂಗೆ ನಿಜವಾಗ್ಲೂ ಆ ಪೂಜೆಯಲ್ಲೇ ಜ್ಞಾಪಿಸ್ಕೊಂತಿರ್ತೀನಿ. ಒಂದ್ಸಲ ನೆನಪಾಗ್ಬಿಡುತ್ತೆ ನನಗೆ. ಪೂಜೆ ಮಾಡುವಾಗ ಅದೆಲ್ಲ ನೆನಪಾಗುತ್ತೆ. ಆದರೂ ನಾನು ಹೇಳಿರಲ್ಲ. ಅಷ್ಟು ಒಂದು ಪೂಜೆ ಮಾಡಬೇಕಾದ್ರೆ ಅಷ್ಟು ಒಂದು ಕೆಟ್ಟದಾಗಿ ಮನೇಲಿರಬಾರ್ದು. ನಾವೊಂದು ಪೂಜೆ ಮಾಡಿದ್ರೆ ಮನೆ ಒಳಿತಿಗೆ, ಮನೆಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ, ಐಶ್ವರ್ಯ ಸಿಗಲಿ ಅಂತಲ್ಲ, ಮನೆಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾವು ಈ ಥರ ಪೂಜೆ ಮಾಡೋದು. ಇಲ್ಲಿ ನನಗೆ ಯಾವುದೂ ಆ ಥರದ್ದಿಲ್ಲ. ಆ ಥರದ್ದೆಲ್ಲ ನಾನು ನೋಡ್ಕೊಬಂದಿದ್ದೀನಿ. ಹಂಗಾಗಿ ನಮಗೆ ಈ ಭೀಮ್ನ ಅಮಾವಾಸ್ಯೆ ಎಲ್ಲ ನಮಗೆ ಅವಾಗೆಲ್ಲ ಗೊತ್ತಿರಲಿಲ್ಲ. ಇವಾಗ ಎಲ್ಲ ಭೀಮ್ನ ಅಮಾವಾಸ್ಯೆ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಮಾಡೋಕ್ಕೂ. ನಾನಿವಾಗ ಮನೇಲಿ ಮಾಡ್ತೀನಲ್ವ, ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಬಟ್ ಪೂಜೆಗಳೆಲ್ಲ ಮಾಡ್ತೀನಲ್ವ. ಹಂಗಾಗಿ ನನ್ನ ಮನ್ಸಿಗೆ ಒಂದು ನೆಮ್ಮದಿ. ನಾವಿರೋವರೆಗೂ ಇದೊಂದೇ ನಮಗೆ ನೆಮ್ಮದಿ ಸಿಗೋದು. ನಾವು ಮಾಡೋ ಪೂಜೆನೇ ನಮಗೆ ನೆಮ್ಮದಿ ಕೊಡೋದು ನಿಜವಾಗ್ಲೂ. ಆ ಥರ ಎಲ್ಲ ನಾನು ನೋಡ್ಕೊಬಂದಿದ್ದೀನಿ. ಅವ್ರ ಮನೆಯಲ್ಲಿ ಅವೆಲ್ಲ ಏನೂ ಇರಲಿಲ್ಲ. ಅವ್ರಿಗೇನಿದ್ರು ಬರೀ ಕೆಲಸ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಈಗೆಲ್ಲ ಸಖತ್ತು ಅಂದರೆ ಸಖತ್ತು ಸಾಹುಕಾರರು. ನನ್ನ ಗಂಡನ ಮನೆಯವರು ಸಖತ್ತು ಸಾಹುಕಾರಾಗ್ಬಿಟ್ಟವ್ರು ಅವರು. ಅವ್ರು ಸಾಹುಕಾರರು ಅಂದರೆ ನಿಜವಾಗ್ಲೂ ನಂಬಲ್ಲ ನೀವು, ಅಷ್ಟು ಶ್ರೀಮಂತರಾಗ್ಬಿಟ್ಟವ್ರು ಅವರು. ಯಾಕಂದರೆ ಅವರು ಶ್ರೀಮಂತರ ಇಲ್ವಾ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ. ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚಿಗೆ ಹೇಳಲ್ಲ. ನೋಡಿ, ಇದು ಧೂಪ. ಇದನ್ನೊಂದು ಯೂಟ್ಯೂಬಲ್ಲಿ ನೋಡಿದೆ ನಾನು. ಅವರು ಬಾಗಿಲಲ್ಲಿ ಈ ಥರ ಹಚ್ಚಿ ಹೊಸ್ಲ ಹತ್ರ ಇಟ್ಟಿದ್ರು. ಅದಕ್ಕೆ ಅಲ್ಲಿಂದ ನಾನು ಅದು ನೋಡಿ ನಾನು ಹೊಸ್ಲ ಹತ್ರ ಈ ಥರ ಹಚ್ಚಿಡ್ತೀನಿ. ಅಂದರೆ ತುಂಬ ಒಳ್ಳೇದಂತಿದ್ದು ಧೂಪ. ಹೊಸ್ಲ ಹತ್ರ ಹಚ್ಚಿದ್ರೆ ಹೊಸ್ಲಲ್ಲಿ ಗೌರಿ ಮತ್ತು ಲಕ್ಷ್ಮೀ ವಾಸ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಒಬ್ಬರು. ಅದು ಗೊತ್ತಾಗಿದ್ದು. ನಾನು ಕೇಳ್ತಾ ಇರ್ತೀನಿ. ನಾನು ಯೂಟ್ಯೂಬ್ಗಳಲ್ಲಿ ಒಂದು ಪೂಜೆಗಳ್ನಲ್ಲಿ ನೋಡ್ತಿರ್ತೀನಿ. ಮತ್ತು ಅದಕ್ಕೆ ಎಲ್ಲ ನಮ್ಮ ಅಕ್ಕ ಹೇಳ್ಕೊಡ್ತೈತಿ ನನಗೆ. ಅದೊಂದು ಖುಷಿ. ನಮ್ಮ ಅಕ್ಕ ಏನಾದರೂ ತಪ್ಪಿದರೆ, ಏನಾದರೂ ಅಕ್ಕ ಈ ಥರ ಮಾಡ್ಬೋದಾ ಹಿಂಗೆ ಅಂದರೆ, ಹೌದಮ್ಮ ಈ ಥರ ಮಾಡು, ಆ ಥರ ಮಾಡು ಅಂತ ನಮ್ಮ ಅಕ್ಕ ಎಲ್ಲಿ ಹೇಳ್ಕೊಡ್ತೈತಿ. ನಮ್ಮ ಅಕ್ಕನೇ ಒಂಥರ ನನಗೆ ಗುರು ಇದ್ದಂಗೆ. ಒಂದು ಕಡೆ ಗುರು, ಒಂದು ಕಡೆ ತಾಯಿ. ನಮ್ಮ ಅಕ್ಕನೇ ಒಂಥರ ಅದು ನನಗೆ ಎಲ್ಲದರಲ್ಲೂ ಒಂದು ಪೂಜೆ ವಿಧಾನ ಆಗಿರ್ಬೋದು, ಪ್ರತಿಯೊಂದು ಹೇಳ್ಕೊಡುತ್ತಲ್ಲ. ಪಾಪ ಈ ಥರ ಬುದ್ಧಿಯೆಲ್ಲ ಅವಾಗ 25 ವರ್ಷದ ಮುಂಚೆ ಇದ್ದಿದ್ದು ನಾವು ಇನ್ನೂ ಇಷ್ಟು ಚೆನ್ನಾಗಿರ್ತಿದ್ವಿ ಅನಿಸುತ್ತೆ. ಆದರೆ ಏನು ಮಾಡೋದು, ಅವಾಗೆಲ್ಲ ಕಾಲಕ್ಕೆ ತಕ್ಕನಾಗಿ ಇದ್ದೀವಿ ಅಷ್ಟೇ. ನೋಡಿ, ನಾನು ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ, ಜಯನಗರ. ನೋಡಿ, ಪೂಜೆ ಆಗ್ತಿದ್ದಂಗೆ ಪೂಜೆ ಮುಗೀತು, ಮನೆಯಲ್ಲಿ ಎಲ್ಲ ಮುಗೀತು, ಕೆಲಸ ಎಲ್ಲ ಆಗಿತ್ತು. ನೋಡಿ, ಇವಾಗ ನೆಮ್ಮದಿಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಈ ಥರ ಒಂದು ಪೂಜೆ ಆಗಿದ ತಕ್ಷಣ ಒಂದು ಮನೇಲಿ ಪೂಜೆ ಮಾಡಿದ್ಮೇಲೆ ಒಂದು ದೇವಸ್ಥಾನಕ್ಕೆ ಬಂದವರು ಇಷ್ಟೊಂದು ಖುಷಿ ಆಗುತ್ತಲ್ಲ. ಅದು ಇವತ್ತು ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಇವಾಗ ತಾನೇ ಎಲ್ಲ ಜನಗಳು ಸ್ವಲ್ಪ ನೋಡಿ ಈ ಥರ ಎಲ್ಲ. ಇದು ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇರೋದು. ನಾನು ಯಾವತ್ತು ಇಲ್ಲಿ ಮಾಡಿರಲಿಲ್ಲ ವೀಡಿಯೋ, ಇವತ್ತು ಮಾಡ್ತಾಯಿದ್ದೀನಿ. ಅಂದರೆ ಭಯ ಆಗೋದು, ಇಲ್ಲೆಲ್ಲ ವೀಡಿಯೋ ಮಾಡ್ತಾರೋ ಹೆಂಗೋ ಅನ್ನೋದೊಂದು ಇರುತ್ತೆ. ಒಂದು ಅಳುಕಿರುತ್ತಲ್ಲ ವೀಡಿಯೋ ಮಾಡೋರಿಗೆ. ಹಂಗಾಗಿ ನನಗೂ ಒಂದು ಅಳುಕಿತ್ತು. ಯಾರನ್ನ ಅಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಕೂತ್ಕೊಂಡಿದ್ದೆ. ಅವಾಗ ಯಾರೋ ಹೇಳಿದ್ರು ಅಲ್ಲಿ ಹೆಣ್ಮಕ್ಳು ಮಾಡ್ಕೋಬೋದು ಅಂತ. ಆವಾಗ ನಾನು ಹೋಗಿ ಫೋಟೋ ತಗೊಂಡಿದ್ದೀನಿ. ನೋಡಿ, ಇದೆ ಅದ್ರ ಒಳಗಡೆ ಇರೋದು. ಈಗ ತಾನೇ ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ನಿಜವಾದ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ನಾನು ಕಲ್ತಿದ್ದು ಸಿಟಿಗೆ ಬಂದಮೇಲೆ. ನಾನು ಊರಲ್ಲಿದ್ದಾಗ ಏನೂ ಕಲ್ತಿರಲಿಲ್ಲ. ಬರೀ ದುಡಿಯೋದೊಂದು ಬಿಟ್ಟರೆ ಇಲ್ಲಿಗೆ ಬಂದಮೇಲೆ ದುಡಿತೀನಿ. ಜೊತೆಗೆ ಈ ಥರ ಪೂಜೆಗಳು, ದೇವಸ್ಥಾನಗಳು ಎಲ್ಲ ಸುತ್ತಾ ಇರ್ತೀನಿ. ಈಗಂತೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲಂತೂ ಅಲ್ಲಿ ಇಲ್ಲಿಗೆ ಹೋಗ್ಬೇಕು ಅನ್ನೋ ಆಸೆ. ನೋಡೋಣ, ನಾನು ಇನ್ನೂ ಒಳ್ಳೊಳ್ಳೆ ದೇವಸ್ಥಾನಗಳವೆ ನಾನು ನೋಡಬೇಕಾದಂಥ ಪ್ಲೇಸ್ಗಳು, ದೇವಸ್ಥಾನಗಳೆಲ್ಲವೇ. ಯಾವತ್ತು ಯೋಗ ಸಿಗುತ್ತೋ ನೋಡೋಣ. ಇಲ್ಲಿಗೆ ಬಂದಿದ್ದೀನಿ. ಎಲ್ಲರಿಗೂ ಅವರು ಒಳ್ಳೇದು ಮಾಡಲಿ ಗುರುಗಳು. ಭೀಮ್ನ ಅಮಾವಾಸ್ಯೆ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಆಶೀರ್ವಾದ ಇದ್ದೇ ಇರುತ್ತೆ.
ಎಷ್ಟು ಕೋಟಿ ಭಕ್ತರಿದ್ದಾರೆ ಅಪ್ಪನಿಗೆ, ನಾವೊಬ್ಬರೇ ಅಂತಲ್ಲ, ಎಷ್ಟು ಕೋಟಿ ಭಕ್ತರಿದ್ದಾರೋ ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೆಲ್ಲ ಫುಲ್ಲು ರಾಘವೇಂದ್ರ ಸ್ವಾಮಿ ಮಠದ್ದು ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವು ಇನ್ನೇನು ಕೇಳಲ್ಲ, ಒಂದು ಲೈಕು ಒಂದು ಸಬ್ಸ್ಕ್ರೈಬರ್ ಅಷ್ಟೇ ಕೇಳ್ತೀವಿ. ನೋಡಿ ಬೆಲ್ದಾರ್ತಿ ಎಲ್ಲ ಮಾಡಿ ಪೂಜೆ ಮಾಡೋರವಲೇ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಎಲ್ಲ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಹಂಗೆ ನಾನು ತುಳಸಿ ಪತ್ರೆ ತಗೊಂಡೋಗಿದ್ದೆ, ತುಳಸಿ ಪತ್ರೆ ಕೊಟ್ಟೆ. ಅಯ್ಯಪ್ಪಂಗೆ ಇಷ್ಟವಾದ ಪತ್ರೆ ಅಲ್ವಾ ಅದು, ಅದಕ್ಕೆ ಕೊಟ್ಟು ನಾನು ಇಲ್ಲಿ ಇವಾಗ ನೋಡಿ ಇಲ್ಲೆಲ್ಲ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲ ಚೆನ್ನಾಗಿತ್ತು ಅಲಂಕಾರ ಎಲ್ಲ. ಅಂದರೆ ಈ ದೇವಸ್ಥಾನದಲ್ಲಿ ಇದ್ರೊಳಗಡೆನೂ ಅಷ್ಟೇ, ಮಠದೊಳಗಡೆನೂ ಅಷ್ಟೇ ವಿಶಾಲವಾಗೈತೆ, ಕೂತ್ಕೊಳ್ಳೋರಿಗೆಲ್ಲ ಚೆನ್ನಾಗೈತೆ ಜಾಗ. ಇಲ್ಲೂ ಅಷ್ಟೇ ಚೆನ್ನಾಗೆಲ್ಲ ದರ್ಶನ ಆಗ್ತೈತೆ. ಅಲ್ಲಿಗೆ ಹೋಗ್ದವರೆಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಎಲ್ಲೆಲ್ಲೋ ಅವರೇ ಅಲ್ವ ಇರೋದು, ಗುರುಗಳೇ. ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಹಂಗೆ ಇವಾಗ ನೋಡಿ ಇದು ಅಕ್ಷತೆ ಕೊಟ್ಟರು, ಹಾಗೆ ಅಕ್ಷತೆನೂ ತಗೊಂಡೊಂದು ಪೇಪರ್ ಅಲ್ಲೇ ಏನೋ ಪೇಪರ್ ಕಟ್ ಮಾಡಿಟ್ಟಿರ್ತಾರೆ. ಯಾರಿಗಾರು ಪೇಪರ್ ಬೇಕು ಅಂದರೆ ಅಕ್ಷತೆ ಕೊಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಪೇಪರ್ ಇಟ್ಟಿದ್ದರು ಚೇರ್ ಮೇಲೆ, ಅವರೇ ಕಟ್ ಮಾಡಿಟ್ಟಿದ್ರು. ಆ ಪೇಪರ್ಗೆ ಹಾಕ್ಕೊಂಡು ಹಂಗೆ ಅದಕ್ಕೆ 2 ತುಳಸಿ ಎಲೆ ಹಾಕ್ಕೊಂಡು ಅಕ್ಷತೆ ಹಾಕ್ಕೊಂಡು ಅದನ್ನು ಹಂಗೆ ಪ್ಯಾಕ್ ಮಾಡ್ಕೊಂಡು ಮತ್ತೆ ನಾನು ಶೆಟ್ಟಹಳ್ಳಿಗೆ ಹೋಗ್ತಾಯಿದ್ದೀನಿ. ಹಂಗೆ ಅದು ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇನ್ನೇನು ಬಂದಿದ್ದೀನಲ್ವ ಅಂದ್ಬಿಟ್ಟು ನೋಡಿ ಇವತ್ತು 2 ದೇವ್ರನ್ನೂ ಒಂದೇ ಸಲ ದರ್ಶನ ಮಾಡಿದ್ದೀನಿ. ಅದೊಂದು ಇವತ್ತು ನನ್ನ ಪುಣ್ಯ ಅಂತಲೇ ನಾನು ಅನ್ಕೋಬೋದು. ನನಗೂ ಇಲ್ಲಿ ಬಂದಿದ್ದು ತುಂಬ ಖುಷಿ. ನಾನು ಅವಾಗವಾಗ ಬರ್ತಾಯಿರ್ತೀನಿ. ಅಂದರೆ ಒಂದು 2 ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಇದು 3ನೇ ವಿಡಿಯೋ ಅನ್ಸುತ್ತೆ ನಾನು ಮಾಡಿರೋದು. ನಾನು ಈ ದೇವ್ರಿಗೆ ನನ್ನ ಮದುವೆ ಹೋದ್ಮೇಲೆ ಈ ದೇವ್ರಿಗೆ ನಾನು ಬಂದಿರಲಿಲ್ಲ. ಅವಲಿಂದ ಹೇಳಿದ್ದೀನಿ ನಾನು ದೇವ್ರಿಗೆ ಬಂದಿರಲಿಲ್ಲ. ಇಲ್ಲಿಗೆ ನಾನು ಸಪ್ರೇಟು ಬಂದಮೇಲೆ ಈ ದೇವರಿಗೆ ಸುಮಾರು ಸತಿ ಬಂದಿದ್ದೀನಿ. ಸಾಕು, ನಮಗೆ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಸಿಕ್ತು ಅಂತ ಅನ್ಕೊತೀನಿ ನಾನು. ಯಾಕಂದರೆ ನಾನು ಮಾಡ್ತಿದ್ದಿದ್ದು ಪೂಜೆಗೆ ಮತ್ತು ನಾನು ಅನುಭವಿಸಿರೋ ನೋವಿಗೆ ಆ ದೇವ್ರು ನನಗೊಂದು ಫಲ ಕೊಟ್ಟರು ಅಂತ ನಾನು ಅನ್ಕೊತೀನಿ. ಸಾಕು ನನಗಷ್ಟೇ, ನನಗಷ್ಟೇ ಸಾಕು. ನನಗೆ ಇನ್ನು ಬೇಡ. ನನ್ನ ಮಗನ ಭವಿಷ್ಯ ನೋಡ್ಕೊಂಡು ಇನ್ನು ನನ್ನ ಮಗನ ಜೊತೆ ನಾವು ಇನ್ನು ಇರೋವಷ್ಟು ದಿನ ನನ್ನ ಮಗನ ಜೊತೆ ದುಡ್ಕೊಂಡು ನನ್ನ ಮಗನ ಜೊತೆ ಇದ್ಬಿಡ್ತೀನಿ ಸಾಕು. ಎಲ್ಲ ಒಂದು ಕಡೆ ಹೆಣ್ಮಕ್ಳುಗಳು ಎಷ್ಟೇ ಕಣ್ಣೀರು ಹಾಕಿದ್ರು ದೇವರೆಲ್ಲ ಒಂದು ಕಡೆ ಹೆಣ್ಮಕ್ಳು ಕಣ್ಣೀರಿಗೆ ದೇವರೆಲ್ಲ ಒಂದು ಕಡೆ ಫಲ ಕೊಟ್ಟೇ ಕೊಡ್ತಾರೆ. ಆದರೆ ಸುಮ್ಮನೆ ಕಣ್ಣೀರು ಹಾಕ್ಕೊಳ್ಳೋದಲ್ಲ, ಅವರು ಅನುಭವಿಸಿರೋದು ದೇವ್ರಿಗೆ ಅರ್ಥ ಆಗುತ್ತೆ, ಜನಕ್ಕೆ ಅರ್ಥ ಆಗಲ್ಲ ಅಷ್ಟೇ, ದೇವ್ರಿಗೆ ಅರ್ಥ ಆಗುತ್ತೆ. ನಮಗಿವಾಗ ದೇವರು ಅಂತ ಒಬ್ರವರಲ್ಲ, ಅವ್ರು ಹೆಂಗೋ ಕಾಪಾಡ್ತಾರೆ ಸಾಕು. ನೋಡಿ ಇದು ನಾವು ಚಿಕ್ಕ ಮಕ್ಕಳಿಂದ ಹಂಗೆ ಇತ್ತು ಕಾಂಪೌಂಡು, ಇವತ್ತು ಹಂಗೆ ಐತಿ. ಸ್ವಲ್ಪ ಈ ಕಡೆ ಬಿರುಕು ಬಿಟ್ಟಂಗೆ ಐತೆ. ಈಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ದೇವಸ್ಥಾನಗಳೆಲ್ಲ ಆಗವಿಲ್ಲೂ. ಅವಾಗೆಲ್ಲ ಇವೆಲ್ಲ ಏನು ಇರಲಿಲ್ಲ. ಇವಾಗೆಲ್ಲ ಆಗವಿ ಮಸ್ತಾಗಿ ದೇವಸ್ಥಾನಗಳು. ಊರಿಗೆ 10 ದೇವಸ್ಥಾನವೇನೋ. ಈ ಶೆಟ್ಟಹಳ್ಳಿಲೇ 10 12 ಇರಬೇಕೇನೋ, 10 ದೇವಸ್ಥಾನ ಅನಿಸುತ್ತೆ. ಯಾರೆಲ್ಲ ಶೆಟ್ಟಹಳ್ಳಿಯವರೆಲ್ಲ ನೋಡಿದ್ರೆ ಹೇಳ್ತಾರೆ ಎಷ್ಟು ದೇವಸ್ಥಾನವೇ ಅಂತ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.